ಇವತ್ತು ಅನಿಮಲ್ ಕಿಂಗ್ಡಮ್ ಚಾಪ್ಟರಿಂದ ಫೈಲಮ್ ಆಸ್ಕೆಲ್ಮಿಂಥಸ್ನ ಬಗ್ಗೆ ಸ್ಟಡಿ ಮಾಡೋಣ. ಇದನ್ನ ರೌಂಡ್ ವಾರ್ಮ್ಸ್ ಅಂತ ಹೇಳಿ ಕೂಡ ಕರೀತಾರೆ. ಇದರ ಒಂದು ಬಾಡಿ ಸ್ಟ್ರಕ್ಚರ್ ಹೇಗಿರುತ್ತೆ, ಹಾಗೆ ಇದರ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಏನು ಅನ್ನೋದನ್ನೆಲ್ಲ ಸ್ಟಡಿ ಮಾಡ್ತಾ ಹೋಗೋಣ. ನಾನು ಹೇಳೋದನ್ನೆಲ್ಲ ನೀವು ಒಂದು ಬುಕ್ ಮತ್ತು ಪೆನ್ ತಗೊಂಡು ನೋಟ್ ಮಾಡ್ಕೊತಾ ಹೋಗಿ, ಹಾಗೆ NCERT ಟೆಕ್ಸ್ಟ್ ಬುಕ್ನ ಚೆನ್ನಾಗಿ ರೆಫರ್ ಮಾಡಿ. ಆಸ್ಕೆಲ್ಮಿಂಥಸ್ ಇದನ್ನು ಕಾಮನ್ ಆಗಿ ರೌಂಡ್ ವರ್ಮ್ಸ್ ಅಂತ ಹೇಳಿ ಕರಿತೀವಿ. ಹ್ಯಾಬಿಟೇಟ್ ಅಂದರೆ ಇದು ಎಲ್ಲಿ ವಾಸ ಇರುತ್ತೆ ಅಂತ ನೋಡೋದಾದರೆ ಮೆರೈನ್ ವಾಟರ್, ಫ್ರೆಶ್ ವಾಟರ್ ಹಾಗೆ ಟೆರೆಸ್ಟ್ರಿಯಲ್. ಮೆರೈನ್ ವಾಟರ್ ಅಂತ ಹೇಳಿದ್ರೆ ಸೀ ವಾಟರ್, ಹಾಗೆ ಫ್ರೆಶ್ ವಾಟರಲ್ಲಿ ಕೂಡ ಇರುತ್ತೆ. ಮತ್ತು ಟೆರೆಸ್ಟ್ರಿಯಲ್ ಅಂದರೆ ಲ್ಯಾಂಡ್ ಮೇಲೆ ಕೂಡ ವಾಸ ಮಾಡುತ್ತೆ. ಆಸ್ಕೆಲ್ಮಿಂಥಸ್ ಆರ್ಗಾನಿಸಮ್ಸ್ಗಳು ಪ್ಯಾರಾಸೈಟಿಕ್ ಆಗಿರ್ಬೋದು ಅಥವಾ ಫ್ರೀ ಲಿವಿಂಗ್. ಫ್ರೀ ಲಿವಿಂಗ್ ಅಂತ ಹೇಳಿದ್ರೆ ತಾನು ಬದುಕೋದಕ್ಕೆ ಬೇರೆ ಒಂದು ಆರ್ಗಾನಿಸಮ್ನ ಮೇಲೆ ಡಿಪೆಂಡ್ ಆಗಿಲ್ಲದೆ ಇರೋವಂತಹ ಒಂದು ಆರ್ಗಾನಿಸಮ್ಸ್ಗಳನ್ನು ಫ್ರೀ ಲಿವಿಂಗ್ ಆರ್ಗಾನಿಸಮ್ಸ್ ಅಂತ ಹೇಳಿ ಕರಿತೀವಿ. ಪ್ಯಾರಾಸೈಟ್ಸ್ ಅಂತ ಹೇಳಿದ್ರೆ ತಾನು ಜೀವಿಸೋದಕ್ಕೆ ಅಥವಾ ಬದುಕೋದಕ್ಕೆ ಇನ್ನೊಂದು ಆರ್ಗಾನಿಸಮ್ಸ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂಥ ಆರ್ಗಾನಿಸಮ್ಸ್ಗಳನ್ನು ಪ್ಯಾರಾಸೈಟಿಕ್ ಆರ್ಗಾನಿಸಮ್ಸ್ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ಆರ್ಗಾನಿಸಮ್ಸ್ಗಳು ಪ್ಲಾಂಟ್ಸ್ನ ಮೇಲೆ ಡಿಪೆಂಡ್ ಆಗಿರ್ಬೋದು ಅಥವಾ ಅನಿಮಲ್ಸ್ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಒಂದು ಪ್ಯಾರಾಸೈಟಿಕ್ ಆರ್ಗಾನಿಸಮ್ಸ್ಗಳು ಹೋಸ್ಟ್ ಆರ್ಗಾನಿಸಮ್ ಅಂದರೆ ಯಾವ ಒಂದು ಆರ್ಗಾನಿಸಮ್ನ ಚೂಸ್ ಮಾಡ್ಕೊಳ್ಳುತ್ತೆ, ನಾನು ಈ ಆರ್ಗಾನಿಸಮಲ್ಲಿ ಇರ್ತೀನಿ ಅಂತ, ಅದನ್ನು ಹೋಸ್ಟ್ ಆರ್ಗಾನಿಸಮ್ ಅಂತ ಹೇಳಿ ಕರಿತೀವಿ. ಆ ಒಂದು ಹೋಸ್ಟ್ ಆರ್ಗಾನಿಸಮ್ನ ಟಿಶ್ಯೂ ಅಲ್ಲಿ ಇರ್ಬೋದು ಅಥವಾ ಆರ್ಗನ್ಸ್ ಲೈಕ್ ಲಂಗ್ಸ್ ಆಗಿರ್ಬೋದು, ಹಾಗೆ ಹಾರ್ಟ್, ಈ ರೀತಿಯಾದಂಥ ಒಂದು ಆರ್ಗನ್ಸ್ಗಳಲ್ಲಿ ಇರ್ಬೋದು. ಇಂಟೆಸ್ಟೈನ್, ಗಟ್ ಅಥವಾ ಬ್ಲಡ್ ವೆಸಲ್ ರೀಜನಲ್ಲಿ ಪ್ರೆಸೆಂಟ್ ಇರ್ಬೋದು, ಅಥವಾ ಆರ್ಗಾನಿಸಮ್ನ ಮೇಲ್ಗಡೆ ರೀಜನ್, ಹೊರಗಡೆ ಒಂದು ರೀಜನಲ್ಲಿ ಕೂಡ ಇದು ಪ್ರೆಸೆಂಟ್ ಇರ್ಬೋದು. ಬೈಲ್ಯಾಟರಲ್ ಸಿಮೆಟ್ರಿ. ಆಸ್ಕೆಲ್ಮಿಂಥಸ್ ಆರ್ಗಾನಿಸಮ್ಸ್ಗಳು ಬೈಲ್ಯಾಟರಲ್ ಸಿಮೆಟ್ರಿನ ಎಕ್ಸಿಬಿಟ್ ಮಾಡುತ್ತೆ. ಅಂದರೆ ಈ ಒಂದು ಆರ್ಗಾನಿಸಮ್ಸ್ಗಳನ್ನು ಯಾವುದೋ ಒಂದು ಪ್ಲೇನಲ್ಲಿ ಕಟ್ ಮಾಡಿದಾಗ ನಮಗೆ 2 ಈಕ್ವಲ್ ಪಾರ್ಟ್ಸ್ ಅಥವಾ ಸಿಮಿಲರ್ ಪಾರ್ಟ್ಸ್ಗಳು ಸಿಗುತ್ತೆ. ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್ ಅಂದರೆ ಆಸ್ಕೆಲ್ಮಿಂಥಸ್ ಆರ್ಗಾನಿಸಮ್ಸ್ಗಳಲ್ಲಿ ಆರ್ಗನ್ ಸಿಸ್ಟಮ್ ಪ್ರೆಸೆಂಟ್ ಇರುತ್ತೆ. ನಾವೀಗ ತಾನೇ ಲಾಸ್ಟ್ ಕ್ಲಾಸಲ್ಲಿ ಪ್ಲಾಟಿಹೆಲ್ಮಿಂಥಸ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಪ್ಲಾಟಿಹೆಲ್ಮಿಂಥಸಲ್ಲಿ ಏನಿತ್ತು, ಆರ್ಗನ್ ಲೆವೆಲ್ ಆಫ್ ಆರ್ಗನೈಸೇಷನ್ ಅಂದರೆ ಆ ಒಂದು ಆರ್ಗಾನಿಸಮ್ಸ್ಗಳಲ್ಲಿ ಆರ್ಗನ್ಸ್ ಡೆವಲಪ್ ಆಗಿತ್ತು. ಆಸ್ಕೆಲ್ಮಿಂಥಸ್ಸಿಗೆ ಬಂದರೆ ಇದರಲ್ಲಿ ಆರ್ಗನ್ ಸಿಸ್ಟಮ್ ಡೆವಲಪ್ ಆಗಿರುತ್ತೆ. ಆರ್ಗನ್ ಸಿಸ್ಟಮ್ ಅಂತ ಹೇಳಿದ್ರೆ ಎಕ್ಸ್ಕ್ರೀಟರಿ ಸಿಸ್ಟಮ್ ಆಗಿರ್ಬೋದು, ಹಾಗೆ ನರ್ವಸ್ ಸಿಸ್ಟಮ್ ಮತ್ತು ರಿಪ್ರೊಡಕ್ಟಿವ್ ಸಿಸ್ಟಮ್. ಸೊ ಈ ರೀತಿಯಾಗಿ ಆರ್ಗನ್ ಸಿಸ್ಟಮ್ಸ್ಗಳು ಡೆವಲಪ್ ಆಗಿರುತ್ತೆ. ಟ್ರಿಪ್ಲೋಬ್ಲಾಸ್ಟಿಕ್ ಅಂದರೆ ಎಂಬ್ರಿಯಾನಿಕ್ ಸ್ಟೇಜಲ್ಲಿ ಜರ್ಮ್ ಸೆಲ್ಸ್ಗಳು 3 ಲೇಯರ್ಸ್ ಆಗಿ ಡಿಫ್ರೆನ್ಶಿಯೇಟ್ ಆಗಿರುತ್ತೆ. ಎಕ್ಟೋಡರ್ಮ್, ಎಂಡೋಡರ್ಮ್ ಮತ್ತು ಮೀಸೋಡರ್ಮ್. ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಔಟರ್ ಎಕ್ಟೋಡರ್ಮ್, ಮಿಡಲ್ ಮೀಸೋಡರ್ಮ್ ಮತ್ತು ಇನ್ನರ್ ಎಂಡೋಡರ್ಮ್. ಸೂಡೋಸೀಲೋಮೇಟ್ಸ್ ಅಂದರೆ ಟ್ರೂ ಬಾಡಿ ಕ್ಯಾವಿಟಿ ಪ್ರೆಸೆಂಟ್ ಇರೋದಿಲ್ಲ. ಈ ಒಂದು ಆರ್ಗಾನಿಸಮ್ಸ್ಗಳಲ್ಲಿ ಮೀಸೋಡರ್ಮ್ ಪೌಚಸ್ನ ರೀತಿ ಪ್ರೆಸೆಂಟ್ ಇರುತ್ತೆ, ಕ್ಲೀನಾಗಿ ಬಾಡಿ ಕ್ಯಾವಿಟಿನ ಸರೌಂಡ್ ಮಾಡಿರೋದಿಲ್ಲ. ಬೈಲ್ಯಾಟರಲ್ ಸಿಮೆಟ್ರಿ, ಆರ್ಗನ್ ಲೆವೆಲ್ ಆಫ್ ಆರ್ಗನೈಸೇಷನ್, ಟ್ರಿಪ್ಲೋಬ್ಲಾಸ್ಟಿಕ್ ಮತ್ತು ಸೂಡೋಸಿಲೋಮೇಟ್ಸ್, ಈ ಒಂದು ಕಾನ್ಸೆಪ್ಟ್ಸ್ಗಳನ್ನೆಲ್ಲ ನಾವು ಆಲ್ರೆಡಿ ಫಸ್ಟ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೀವಿ. ನಿಮಗೆ ಇದರ ಮೀನಿಂಗ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಫಸ್ಟ್ ಲೆಕ್ಚರ್ನ ಕ್ಲೀನಾಗಿ ನೋಡಿ. ಬಾಡಿ ವಾಲ್ 3 ಲೇಯರ್ಸಿಂದ ಫಾರ್ಮೇಷನ್ ಆಗಿರುತ್ತೆ. ಕ್ಯೂಟಿಕಲ್, ಮಸಲ್ ಫೈಬರ್ ಹಾಗೆ ಎಪಿಡರ್ಮಿಸ್. ಇಲ್ಲಿ ಬಾಡಿ ವಾಲ್ ಸ್ಟ್ರಕ್ಚರ್ನ ಅಬ್ಸರ್ವ್ ಮಾಡ್ಬೋದು. ಔಟರ್ ಲೇಯರ್ ಕ್ಯೂಟಿಕಲ್ ಈ ರೀತಿಯಾಗಿ ಪ್ರೆಸೆಂಟ್ ಇರುತ್ತೆ, ಹಾಗೆ ಕ್ಯೂಟಿಕಲ್ನ ಕೆಳಗಡೆ ಎಪಿಡರ್ಮಿಸ್ ಪ್ರೆಸೆಂಟ್ ಇರುತ್ತೆ. ಇನ್ನರ್ ಲೇಯರ್ ಮಸಲ್ ಫೈಬರ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಸ್ಕೆಲಿಟಾನ್, ನೋ ಮಿನರಲೈಸ್ಡ್ ಸ್ಕೆಲಿಟಾನ್ ಅಂತ ಹೇಳಿದ್ರೆ ಮಿನರಲ್ಸ್ ಲೈಕ್ ಕ್ಯಾಲ್ಶಿಯಂ ಆಗಿರ್ಬೋದು, ಫಾಸ್ಫರಸ್, ಈ ರೀತಿಯಾದ ಮಿನರಲ್ಸಿಂದ ಫಾರ್ಮೇಷನ್ ಆಗಿರೋ ಅಂಥ ಒಂದು ಸ್ಕೆಲಿಟಾನ್ ಇರೋದಿಲ್ಲ. ಹೈಡ್ರೋಸ್ಕೆಲಿಟಾನ್ ಇರುತ್ತೆ. ಅಂದರೆ ಕ್ಯಾವಿಟಿ ಫ್ಲೂಯಿಡಿಂದ ಫಿಲ್ ಆಗಿರೋ ಅಂಥದ್ದನ್ನೇ ನಾವು ಹೈಡ್ರೋಸ್ಕೆಲಿಟಾನ್ ಅಂತ ಹೇಳಿ ಕರಿತೀವಿ. ಹೈ ಫ್ಲೂಯಿಡ್ ಪ್ರೆಷರ್ ಇನ್ ಸೂಡೋಸಿಲೋಮ್ ಮೇಂಟೈನ್ ಬಾಡಿ ಶೇಪ್. ಸೂಡೋಸಿಲೋಮ್ನ ಒಳಗಡೆ ಹೈ ಫ್ಲೂಯಿಡ್ ಪ್ರೆಷರ್ ಇರುತ್ತೆ. ಈ ಒಂದು ಫ್ಲೂಯಿಡ್ ಪ್ರೆಷರ್ ಆಸ್ಕೆಲ್ಮಿಂಥಸ್ ಆರ್ಗಾನಿಸಮ್ಸ್ಗಳಿಗೆ ಬಾಡಿ ಶೇಪ್ನ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಡೈಜೆಸ್ಟಿವ್ ಸಿಸ್ಟಮ್ ಇನ್ಕಂಪ್ಲೀಟ್ ಅಂದರೆ ಡೈಜೆಸ್ಟಿವ್ ಸಿಸ್ಟಮ್ ಕಂಪ್ಲೀಟ್ ಆಗಿ ಇರೋದಿಲ್ಲ. ಮಸ್ಕ್ಯುಲರ್ ಫ್ಯಾರಿಂಕ್ಸ್ ಪ್ರೆಸೆಂಟ್ ಇರುತ್ತೆ. ಇನ್ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳಿದ್ರೆ ಒಂದೇ ಒಂದು ಓಪನಿಂಗ್ ಪ್ರೆಸೆಂಟ್ ಇರುತ್ತೆ. ಆ ಒಂದು ಓಪನಿಂಗ್ನ ಮುಖಾಂತರನೇ ಈ ಒಂದು ಆರ್ಗಾನಿಸಮ್ಸ್ಗಳು ಫುಡ್ನ ಇಂಟೇಕ್ ಮಾಡುತ್ತೆ, ಹಾಗೆ ಅದೇ ಓಪನಿಂಗಿಂದ ಫುಡ್ನ ಎಕ್ಸ್ಕ್ರೀಟ್ ಮಾಡುತ್ತೆ. ಈ ರೀತಿಯಾದ ಡೈಜೆಸ್ಟಿವ್ ಸಿಸ್ಟಮ್ನ ಇನ್ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ರೌಂಡ್ ವರ್ಮ್ಸಲ್ಲಿ ಎಕ್ಸ್ಕ್ರೀಟರಿ ಸಿಸ್ಟಮ್ ಪ್ರೆಸೆಂಟ್ ಇರುತ್ತೆ. ಎಕ್ಸ್ಕ್ರೀಟರಿ ಸಿಸ್ಟಮ್, ಎಕ್ಸ್ಕ್ರೀಟರಿ ಟ್ಯೂಬ್, ಎಕ್ಸ್ಕ್ರೀಟರಿ ಪೋರ್ ಹಾಗೆ ರೆನೆಟ್ ಸೆಲ್ಸಿಂದ ಫಾರ್ಮೇಷನ್ ಆಗಿರುತ್ತೆ. ಎಕ್ಸ್ಕ್ರೀಟರಿ ಸಿಸ್ಟಮ್ನ ಒಂದು ಸ್ಟ್ರಕ್ಚರ್ನ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೋಡಿ, ಎಕ್ಸ್ಕ್ರೀಟರಿ ಟ್ಯೂಬ್. ಸೊ ಈ ಒಂದು ರೌಂಡ್ ವರ್ಮ್ಸಲ್ಲಿ ಎಕ್ಸ್ಕ್ರೀಟರಿ ಸಿಸ್ಟಮ್ ಶೇಪಲ್ಲಿ ಇರುತ್ತೆ. ಎಕ್ಸ್ಕ್ರೀಟರಿ ಟ್ಯೂಬ್ ಈ ರೀತಿಯಾಗಿರುತ್ತೆ, ಹಾಗೆ ರೆನೆಟ್ ಸೆಲ್ಸ್ಗಳು ಪ್ರೆಸೆಂಟ್ ಇರುತ್ತೆ ಮತ್ತು ಎಕ್ಸ್ಕ್ರೀಟರಿ ಪೋರ್ ಇರುತ್ತೆ.
ರೆಸ್ಪಿರೇಟರಿ ಸಿಸ್ಟಮ್ ಆಬ್ಸೆಂಟ್ ಆಗಿರುತ್ತೆ. ಬಾಡಿ ವಾಲ್ಸ್ನ ಮುಖಾಂತರನೇ ಗ್ಯಾಸ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳುತ್ತೆ. ಹಾಗೆ ಸರ್ಕ್ಯುಲೇಟರಿ ಸಿಸ್ಟಮ್ ಕೂಡ ಆಬ್ಸೆಂಟ್ ಆಗಿರುತ್ತೆ. ನರ್ವಸ್ ಸಿಸ್ಟಮ್ ಪ್ರೆಸೆಂಟ್ ಇರುತ್ತೆ. ಇದರಲ್ಲಿ ಸೆರೆಬ್ರಲ್ ಗ್ಯಾಂಗ್ಲಿಯಾ ಹಾಗೆ ಸರ್ಕಮ್ಸೆಂಟ್ರಿಕ್ ನರ್ವ್ ರಿಂಗ್ ಪ್ರೆಸೆಂಟ್ ಇರುತ್ತೆ. ರಿಪ್ರೊಡಕ್ಟಿವ್ ಸಿಸ್ಟಮಿಗೆ ಬಂದರೆ ಸೆಕ್ಸಸ್ ಸಪ್ರೇಟ್ ಆಗಿರುತ್ತೆ. ನಾವು ಇಲ್ಲಿ ತನಕ ನೋಡಿದ್ದ ಫೈಲಮಲ್ಲಿ ಎಲ್ಲ ಆರ್ಗಾನಿಸಮ್ಸ್ಗಳು ಕೂಡ ಹರ್ಮೋಫ್ರೋಡೈಟ್ ಆಗಿತ್ತು. ಅಂದರೆ ಒಂದೇ ಆರ್ಗಾನಿಸಮಲ್ಲಿ ಮೇಲ್ ಮತ್ತು ಫೀಮೇಲ್ ಗ್ಯಾಮೆಟ್ಸ್ಗಳು ಪ್ರೊಡ್ಯೂಸ್ ಆಗ್ತಿತ್ತು. ಬಟ್ ಆದರೆ ಆಸ್ಕೆಲ್ಮೆಂಥಸ್ ಆರ್ಗಾನಿಸಮಲ್ಲಿ ಸೆಕ್ಸಸ್ ಸಪ್ರೇಟ್ ಆಗಿದೆ. ಅಂದರೆ ಮೇಲ್ ಆರ್ಗಾನಿಸಮ್ ಬೇರೆ, ಫೀಮೇಲ್ ಆರ್ಗಾನಿಸಮ್ ಬೇರೆ ಇರುತ್ತೆ. ಫೀಮೇಲ್ ಲಾಂಗರ್ ದ್ಯಾನ್ ಮೇಲ್. ಯೂಶಲ್ ಆಗಿ ಫೀಮೇಲ್ ಆರ್ಗಾನಿಸಮ್ ಮೇಲ್ಗಿಂತ ಲಾಂಗ್ ಆಗಿರುತ್ತೆ, ಲೆಂತ್ ಜಾಸ್ತಿ ಇರುತ್ತೆ. ಫರ್ಟಿಲೈಸೇಷನ್ ಇಂಟರ್ನಲ್ ಅಂದರೆ ಬಾಡಿಯ ಒಳಗಡೆ ಸ್ಪರ್ಮ್ ಮತ್ತು ಎಗ್ ಸೆಲ್ ಫ್ಯೂಸ್ ಆಗುತ್ತೆ. ಡೆವಲಪ್ಮೆಂಟ್ ಡೈರೆಕ್ಟ್ ಆರ್ ಇಂಡೈರೆಕ್ಟ್. ಡೆವಲಪ್ಮೆಂಟ್ ಡೈರೆಕ್ಟ್ ಆಗಿ ಆದರೂ ಆಗ್ಬೋದು ಅಥವಾ ಇಂಡೈರೆಕ್ಟ್ ಅಂದರೆ ಲಾರ್ವಲ್ ಸ್ಟೇಜು ಪ್ರೆಸೆಂಟ್ ಇರ್ಬೋದು. ಎಕ್ಸಾಂಪಲ್ಸ್ ಆಫ್ ಆಸ್ಕೆಲ್ಮೆಂಥಸ್: ಆಸ್ಕ್ಯಾರಿಸ್ ಲಂಬ್ರಿಕಾಯ್ಡ್ಸ್, ಇದನ್ನು ಕಾಮನ್ ಆಗಿ ರೌಂಡ್ ವರ್ಮ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟು ಉಕಿರೇರಿಯಾ ಬ್ಯಾನ್ಕ್ರಾಫ್ಟಿ, ಇದನ್ನು ಫಿಲೇರಿಯಲ್ ವರ್ಮ್ ಅಂತ ಹೇಳಿ ಕರೀತಾರೆ. ಆಂಕೈಲೋಸ್ಟೋಮಾ ಡಿಯೋಡಿನೇಲ್, ಇದನ್ನು ಕಾಮನ್ ಆಗಿ ಹುಕ್ ವರ್ಮ್ ಅಂತ ಕರೀತಾರೆ. ಹುಕ್ ವರ್ಮ್ ಫೂಟ್ ರೀಜನ್ನಿಂದ ಬಾಡಿ ಒಳಗಡೆ ಎಂಟರ್ ಆಗೋ ಚಾನ್ಸಸ್ ಇರುತ್ತೆ. ಫೂಟ್ ರೀಜನ್ನ ಮುಖಾಂತರ ಇಂಟೆಸ್ಟೈನಿಗೆ ರೀಚ್ ಆಗಿ ಅಲ್ಲಿ ಮೊಟ್ಟೆಗಳನ್ನ ಇಟ್ಟು ರಿಪ್ರೊಡ್ಯೂಸ್ ಮಾಡುತ್ತೆ. ಹಾಗೆ ಇದು ಫೀಕಲ್ ಮ್ಯಾಟರ್ನ ಮುಖಾಂತರ ಆಚೆ ಕೂಡ ಬರ್ಬೋದು. ಆದ್ರಿಂದ ಬರೀ ಕಾಲಲ್ಲಿ ಓಡಾಡಬಾರ್ದು. ಓಡಾಡುವಾಗ ಸ್ಲಿಪ್ಪರ್ನ ಯೂಸ್ ಮಾಡಬೇಕು.